ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣು. ಕಣ್ಣ ಮುಚ್ಚಿ ಕನ್ನಡಿಯ ತೋರುವಂತೆ ಇರುಳು ಹಗಲಿನ ನಿದ್ರೆ ಸಾಲದೆ, ಬೆರಳ ಎಣಿಸಿ ಪರಮಾರ್ಥವ ಹಡೆವರೆ ಚೋದ್ಯವಲ್ಲವೇ ಹೇಳ. ಮೂಗ ಮುಚ್ಚಿ ಮುಕ್ತಿಯ ಬಯಸುವ ನಾಚಿಕೆ ಇಲ್ಲದವರನೇನೆಂಬೆ ಕೂಡಲ ಸಂಗಮ ದೇವ. ಇದು ಬಸವಣ್ಣನವರ ಒಂದು ಅಪರೂಪದ ವಚನ. ಸಾಮಾನ್ಯವಾಗಿ ಭಾರತ ದೇಶದಲ್ಲಿ ಇವತ್ತಿಗೂ ಕೂಡ 21ನೇ ಶತಮಾನದಲ್ಲೂ ಸಾವಿರಾರು ಜನ ಅಥವಾ ಲಕ್ಷ ಜನನೂ ಮುಟ್ಬೋದೇನಪ್ಪ. ಹಿಮಾಲಯದ ಪೂರ್ವ ಭಾಗ, ಹಿಮಾಲಯ ಅಂದರೆ ಪೂರ್ವದಿಂದ ಪಶ್ಚಿಮಕ್ಕೆ, ಪಶ್ಚಿಮದಿಂದ ಪೂರ್ವಕ್ಕೆ ಹರಡಿಕೊಂಡಿರ್ತಕ್ಕಂಥದ್ದು ಸುಮಾರು 3000 ಕಿಲೋಮೀಟರ್ ಉದ್ದದ ಪರ್ವತದ ಸಾಲ. ಅದು 3000 ಕಿಲೋಮೀಟರ್. ನೇಪಾಳದಿಂದ ಕಲ್ಕತ್ತಾದವರೆಗೆ ಅಂತ ಕಾಣುತ್ತೆ. ಮೋಸ್ಟ್ಲಿ ಒಂದು ಕಡೆ ನೇಪಾಳ ಬಾರ್ಡರ್ ಆಗುತ್ತೆ ಹಿಮಾಲಯಕ್ಕೆ, ಇನ್ನೊಂದು ಕಡೆ ಕಲ್ಕತ್ತಾ ಕೊನೆ ಆಗುತ್ತೆ ಅಂತ ಅನ್ಸುತ್ತೆ. ಡಾರ್ಜಿಲಿಂಗು ಹಿಮಾಲಯ ಪಶ್ಚಿಮ ಬಂಗಾಳಕ್ಕೆ ಸೇರುತ್ತೆ ಅನ್ಸುತ್ತೆ. ಸುಮಾರು 3000 ಕಿಲೋಮೀಟ್ರು. ಇನ್ನು ಅಗಲ, ಇದು ಉದ್ದ ಹೇಳಿದೆ, ಅಗಲ ಸುಮಾರು 500 ಕಿಲೋಮೀಟ್ರು. ಭಾರತ ಮತ್ತು ಪಾಕಿಸ್ತಾನ ಎಲ್ಲ ಸೇರಿಕೊಂಡ್ರೆ ಅಗಲ ಸುಮಾರು 500 ಕಿಲೋಮೀಟರ್ಗಿಂತ ಹೆಚ್ಚು, ಉದ್ದ 3000 ಕಿಲೋಮೀಟರ್ಗಿಂತ ಜಾಸ್ತಿ. ಎತ್ತರ ಹೈಯೆಸ್ಟ್ ಗೌರಿಶಂಕರ ಶಿಖರ ಅಂತ ಏನು ಹೇಳ್ತಾರೆ, ಅದು ನೇಪಾಳದಲ್ಲಿ ಬರುತ್ತೆ. ಮೌಂಟ್ ಎವರೆಸ್ಟ್ ಸುಮಾರು 29 ಕಿಲೋಮೀಟರ್ ಎತ್ತರ. ಇಡೀ ವಿಶ್ವದಲ್ಲಿ ಅಷ್ಟು ಎತ್ತರವಾದ ಶಿಖರ ಇನ್ಯಾವುದೂ ಇಲ್ಲ ಅಂತ ಕಾಣಿಸುತ್ತೆ. ಅಂದರೆ ಇಷ್ಟೆಲ್ಲ ವಿಸ್ತೀರ್ಣವಾದ ಹಿಮಾಲಯದಲ್ಲಿ ಯಾರೋ ಹೇಳಿದ್ರು, ಒಂದು 4 ಲಕ್ಷಕ್ಕಿಂತ ಹೆಚ್ಚು ಜನ ಸಾಧುಗಳು ಸಿಗ್ತಾರೆ ನಿಮಗೆ ಅಂತ. ಅಂದರೆ 2013 ಯಾರೋ ಹಿಂಗೆ ಮಾತಾಡ್ತಾ ಹೇಳಿದ್ರು, ಸುಮಾರು 4 ಲಕ್ಷಕ್ಕಿಂತ ಹೆಚ್ಚು ಜನ ಸಾಧುಗಳಿದ್ದಾರೆ ಅಂತ ಹೇಳಿ. ಅಷ್ಟು ಜನ ಸಾಧುಗಳು, ಅದರಲ್ಲಿ ಮುಕ್ತಾತ್ಮರು ಇದ್ದಾರೆ, ಇಲ್ವೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಆದರೆ ಅವ್ರು ತುಂಬ ಕಡಿಮೆ. ಬಾಕಿಯವರೆಲ್ಲರೂ ಕೂಡ ಚಿಂತೆ, ಅನಿಶ್ಚಿತತೆ, ಆಸೆ, ಆಮಿಷಗಳಲ್ಲಿ ಬದುಕ್ತಾ ಇರ್ತಕ್ಕಂಥವರು ಮತ್ತು ದೇವರ ಹೆಸರಿನಲ್ಲಿ ಪರಿಸರವನ್ನು ಕೆಡಿಸ್ತಾ ಇರ್ತಕ್ಕಂಥವ್ರು. ದೇವರ ಹೆಸರಿನಲ್ಲಿ ಅಂದರೆ ಅವರೆಲ್ಲರೂ ಕಾಯಕ ಜೀವಿಗಳಾದರೆ, ಬಸವಣ್ಣವ್ರು ಹೇಳಿದ ಹಾಗೆ ಅವರೆಲ್ಲರೂ ಬಂದು ಸಮಾಜದಲ್ಲಿ ನಿಂತು ತಮ್ಮ ಆಚಾರವನ್ನು ಸುಧಾರಿಸಿಕೊಂಡು ಸಮಾಜ ಸುಧಾರಣೆ ಕಡೆ ಗಮನ ಕೊಟ್ಟಿದ್ದೆ ಆದರೆ ಪ್ರಾಯಶಃ ನಮ್ಮ ಭಾರತ ದೇಶದಲ್ಲಿ ಒಂದೊಂದು ಜಿಲ್ಲೆಗೆ 1000 ಜನ ಸಾಧುಗಳು ಸಿಗ್ತಾರೆ, ಒಂದೊಂದು ತಾಲೂಕಿಗೆ 100 ಜನ ಸಾಧುಗಳು ಸಿಗ್ತಾರೆ. ಅಷ್ಟು ಜನ ಸಾಧುಗಳಾಗ್ಬೋದು, ಅಷ್ಟು ಜನ ಹಿಮಾಲಯದಾಗಿದ್ದಾರೆ. ಅವರಿಂದ ಪ್ರಯೋಜನ ಆಗ್ತಾ ಇದೆ ಅಂತ ಹೇಳ್ತಾರೆ. ಸ್ವಾಮಿ ರಾಮ ಅವ್ರು ಹೇಳ್ತಾರೆ, ಅವರು ತಪಸ್ಸು ಮಾಡ್ತಾರೆ, ಜಗತ್ತಿಗೆ ಒಳ್ಳೆಯದನ್ನು ಬಯಸ್ತಾರೆ. ಹೌದು, ಆದರೆ ಅಂಥವರು ಕೋಟಿಗೊಬ್ಬರು. ಬಾಕಿಯವರೆಲ್ಲರೂ ಕೂಡ ಅನಿಶ್ಚಿತತೆಯಲ್ಲಿ ಬದುಕ್ತಕ್ಕಂಥವ್ರು. ಯಾಕಂದರೆ ನಾನು ಗಮನಿಸಿದ್ದೀನಿ, ಅಲ್ಲಿ ಋಷಿಕೇಶ, ಹರಿದ್ವಾರ ಆ ಕಡೆ ಎಲ್ಲ ಹೋದಾಗ, ಉತ್ತರ ಕಾಶಿ, ಆಮೇಲೆ ಚಾರ್ಧಾಮ ಯಾತ್ರೆ ಮಾಡಿದ್ವಿ. ಅವ್ರನ್ನೆಲ್ಲ ಗಮನಿಸಿದ್ರೆ ಅವರಲ್ಲಿ ನಮ್ಮ ಬಸವಣ್ಣವ್ರು ಹೇಳಿದಾಗೆ ಕಾಯಕದ ಕಳೆ, ದಾಸೋಹದ ದಯೆ ಎರಡೂ ಕಾಣಿಸೋದಿಲ್ಲ. ಅಲ್ಲಿ ಕಾಯಕ ಜೀವಿಗಳಿಗೆ ಯಾವಾಗಲೂ ಕಳೆ ಇರ್ತದೆ. ಕಾಯಕವಿಲ್ಲದ ಠಾವಿನಲ್ಲಿ ಕಳೆಯಲ್ಲಿ, ಜೀವ ಕಳೆಯಲ್ಲಿ ಅದು ಅಂತಾರೆ ಬಸವಣ್ಣವ್ರು. ನೆನ್ನೆ ಒಬ್ಬರು ಶರಣರು ಹೇಳಿದ್ರು, ನಮ್ಮ ಯೋಗ ಮಾಸ್ಟರ್ ಶಿಷ್ಯರು ಸ್ನೇಹಿತರು ಬಂದಿದ್ದರು, ಕಗ್ಗೋಡು ಬಸವರಾಜ ಮಂತೇಶ್. ನಿರೂಪಣೆ ಅವ್ರದ್ದೇ ಇತ್ತು. ಕೇಳಿದ್ರು ನಿಮ್ಮನ್ನು, ಅವ್ರು ಹೇಳ್ತಾ ಇದ್ರು, ಭಾಳ ಒಳ್ಳೆ ಮಾತು ಹೇಳಿದರು.
ಕಾಯಕವಿಲ್ಲದ ಠಾವಿನಲ್ಲಿ ಜೀವ ಕಳೆಯಲಿಯದು, ದಾಸೋಹವಿಲ್ಲದ ಠಾವಿನಲ್ಲಿ ದೇವಕೃಪೆಯಲ್ಲಿಯದು. ಅದು ಎಲ್ಲಿ ಕಾಯಕ ಇಲ್ವೋ ಅಲ್ಲಿ ಜೀವ ಕಳೆ ಬರಲ್ಲ. ನೋಡಿ, ನಾನೇ ಏನಾದರೂ ಕಾಯಕ ಬಿಟ್ಬಿಟ್ಟು, ನನ್ನ ಪ್ರವಚನ ಕಾಯಕ, ನನ್ನ ಸಾಧನೆ ಮತ್ತು ವಾಕಿಂಗು ಎಲ್ಲ ಬಿಟ್ಬಿಟ್ಟು ಮಲ್ಕೊಂಡು ಚೆನ್ನಾಗಿ ಊಟ ಮಾಡ್ಕೊಂಡು 3 ಹೊತ್ತು ಚೆನ್ನಾಗಿ ಊಟ ಮಾಡ್ಕೊಂಡು ಇದ್ಬಿಟ್ರೆ ಆರೋಗ್ಯನೂ ಕೆಡುತ್ತೆ, ಕಳೆನೂ ಬರಲ್ಲ. ಇನ್ನು ಕಾಯಕವೇ ಇಲ್ಲ ಅಂದಾಗ ದಾಸೋಹ ಮಾಡ್ಲಿಕ್ಕಾಗಲ್ಲ. ದಾಸೋಹ ಮಾಡೋಕ್ಕೆ ಎಲ್ಲಿ ಬರುತ್ತೆ? ಕಾಯಕ ಇದ್ದರೆ ಸಂಪಾದನೆ ಇರುತ್ತೆ, ಅದರಿಂದ ದಾಸೋಹ ಮಾಡ್ಬೋದು. ದಾಸೋಹ ಕಾಯಕದ ಕಳೆ ಇಲ್ಲ ಅಂದರೆ ದಾಸೋಹ ಇರೋಲ್ಲ, ದಾಸೋಹ ಇಲ್ಲ ಅಂದರೆ ದೇವ್ರ ಕೃಪೆ ಸಿಕ್ಕಲ್ಲ. ಆದ್ದರಿಂದ ಬಸವಣ್ಣವರು ಇಡೀ ಭರತಖಂಡದ ಎಲ್ಲ ಸಾಧುಗಳಿಗೆ ಒಂದು ಹೊಸ ದಾರಿಯನ್ನು ತೋರಿಸಿದ್ದಾರೆ ಈ ವಚನದಲ್ಲಿ. ಕಣ್ಣ ಮುಚ್ಚಿ ಕನ್ನಡಿಯ ನೋಡುವಂತೆ, ಕಾಣುವಂತೆ, ಕಣ್ಣ ಮುಚ್ಚಿ ಕನ್ನಡಿಯ ತೋರುವಂತೆ, ഇരുಳು ಹಗಲಿನ ನಿದ್ರೆ ಸಾಲದೆ. ಅಂದರೆ ಕಣ್ಣು ಮುಚ್ಚಿ ಕೂತ್ಕೊಳ್ತಾರೆ, ಧ್ಯಾನ ಮಾಡ್ತೇವೆ ಅಂತ ಕೂತ್ಕೊಂಡು ನಿದ್ದೆ ಮಾಡ್ತೀರಲ್ಲಪ್ಪ. ಯಾವಾಗ ನಿಮ್ಮ ಸ್ವಸ್ವರೂಪ ಆತ್ಮಸ್ವರೂಪ ತಿಳ್ಕೊಳಕ್ ಹೋಗಿದ್ದೀರ, ಕಣ್ಣು ಮುಚ್ಕೊಂಡು ಕೂತಿದ್ದೀರ, ಎಲ್ಲಿ ನಿಮಗೆ ದೇವ್ರ ಕೃಪೆ ಸಿಗಬೇಕು? ಕನ್ನಡಿ ತೋರಿಸ್ತಾ ಇದ್ದಾನೆ ಪರಮಾತ್ಮ, ನಿಮಗೆ ಕನ್ನಡಿ ತೋರಿಸ್ತಾ ಇದ್ದಾನೆ. ಸ್ವಸ್ವರೂಪ ನಿಮ್ಮ ಜಗತ್ತಿನ ತುಂಬ ಸಾರೆ ಚೆಲ್ಲದ ಮುಕುತಿ, ಗುರು ತೋರಿಸಿದಲ್ಲದೆ ಕಾಣಿಸದಣ್ಣ ಅಂತ ಪ್ರಭುದೇವರು ಹೇಳ್ತಾರಲ್ಲ. ಹಾಗೆ ಎಲ್ಲಿ ನಿಮಗೆ ಎಲ್ಲ ಕಡೆ ಮುಕ್ತಿಯ ಸ್ವರೂಪ, ಪರಮಾತ್ಮನ ಸ್ವರೂಪ ಇದ್ರೂ ಕೂಡ ನಿಮ್ಮ ಕಣ್ಣಿಗೆ ಅದು ಕಾಣಿಸ್ತಾ ಇಲ್ವಲ್ಲಪ್ಪ, ಏನು ಮಾಡ್ತೀರಾ? ಅದಕ್ಕೆ ಕಣ್ಣು ಬಿಡಿ, ಜಂಗಮ ಜೀವಂತ ದೇವರನ್ನ ನೋಡಿ ಅಂತಾರೋ. ಅದು ಬಸವಣ್ಣವ್ರು ಹೇಳೋದು. ಅದು ನೀವು ನಿಮ್ಮ ಒಳಗಡೆ ಹುಡುಕ್ತಾ ಇರ್ತಕ್ಕಂಥದ್ದು ತಪಸ್ ಮಾಡಿ ಬೇರೆ ಕಡೆಯಿಂದ ದೇವ್ರು ಬಂದು ಒಲಿತಾನೆ ನಮಗೆ, ಕೈಲಾಸದಿಂದನೋ ವೈಕುಂಠದಿಂದನೋ ಬರ್ತಾನೆ ಅಂತ ಕಾಯ್ಕೊಂತ ಕೂತಿದ್ದೀರಲ್ಲ, ಎಲ್ಲಿಂದನೂ ಬರಲ್ಲ. ನಿಮ್ಮ ಮುಂದೆನೇ ಪರಮಾತ್ಮನ ಸ್ವರೂಪ ಇದೆ, ಜಂಗಮ ರೂಪಿ ಸಮಾಜ ಇದೆ. ಅದನ್ನು ನೋಡಿಬಿಟ್ಟು ಅದರ ಸೇವೆ ಮಾಡಿ. ಇಲ್ಲ ಅಂದರೆ ಏನಾಗುತ್ತೆ ಮುಂದೆ ಭಾಳ ಚಂದ ಹೇಳ್ತಾರೆ. ಬೆರಳ ಹೆಣಿಸಿ ಪರಮಾರ್ಥವ ಹಡೆವರೆ ಚೋದ್ಯವಲ್ಲವೇ ಹೇಳ. ಬೆರಳೆಣಿಸ್ತಿರ್ತಾರೆ ಅಂದರೆ ಓಂ ನಮ ಶಿವಾಯ ಇಷ್ಟು ಸಾರಿ ಜಪ ಆಯಿತು, ಓಂ ಭೂರ್ಭುವತ್ ಸ್ವಹ ಗಾಯತ್ರಿ ಜಪ ಇಷ್ಟ ಆಯಿತು, ರಾಮನಾಮ ಇಷ್ಟ ಆಯಿತು ಅಂತ ಹೇಳಿ ಜಪ ಮಾಡ್ತಿರ್ತಾರೆ. ಹಾಗೆ ನೀವು ಜಪ ಮಾಡೋದ್ರಿಂದ ಖಂಡಿತವಾಗಿ ಪಾರಮಾರ್ಥ ಸಿಕ್ಕಲ್ಲ. ಎಷ್ಟು ಚಂದ ಹೇಳ್ತಾನೆ ನೋಡಿ. ಬೆರಳ ಹೆಣಿಸಿ ಪರಮಾರ್ಥವ ಹಡೆವರೆ ಚೋದ್ಯವಲ್ಲವೇ ಹೇಳ. ಮೂಗ ಮುಚ್ಚಿ ಮುಕ್ತಿಯ ಬಯಸುವ ನಾಚಿಕೆ ಇಲ್ಲದವರನ್ನು ನೀನೆಂಬೆ ಕೂಡಲ ಸಂಗಮ ದೇವ. ಮೂಗ ಮುಚ್ಚಿ ಮುಳುಗ್ತಿರ್ತಾರೆ. ಕುಂಭಕ ಮಾಡೋದು ಪ್ರಾಕ್ಟೀಸ್ ಮಾಡೋದು ಬೇರೆ. ಅದರ ಅರ್ಥ ಪ್ರಾಣಾಯಾಮ ಮಾಡಬೇಡಿ, ಕುಂಭಕ ಮಾಡಬೇಡಿ ಅಂತ ಬಸವಣ್ಣವರು ಹೇಳ್ತಾ ಇಲ್ಲ. ಅದಕ್ಕೆ ವಿರುದ್ಧ ಅಲ್ಲ. ಅಧ್ಯಾತ್ಮ ಸಾಧನೆಗೆ ಬಸವಣ್ಣವರು ವಿರುದ್ಧ ಅಲ್ಲ. ಅವರು ಸಂಪೂರ್ಣ ಅಧ್ಯಾತ್ಮ ಜೀವಿಗಳಾಗಬೇಕು ಅಂತಾನೆ ಬಯಸ್ತಾರೆ. ಬರೀ ನಾವಷ್ಟೇ ಆಗೋದಲ್ಲ, ಲೌಕಿಕದ ಜಂಜಾಟದಲ್ಲಿ ಬಿದ್ದು ತೊಳೆದಾಡ್ತಾ ಇರ್ತಕ್ಕಂತಹ ಎಲ್ಲ ಸಂಸಾರಿಗಳಿಗೆ, ಗೃಹಸ್ಥರಿಗೆ ಪರಮಾರ್ಥವನ್ನು ಕಲಿಸ್ಕೊಡ್ರಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಚರಜಂಗಮರು ಅಂತ ತಯಾರು ಮಾಡಿದರು ಬಸವಣ್ಣವರು. ಕಲ್ಯಾಣದಿಂದ ಹಿಡ್ಕೊಂಡು ಆಫ್ಘನಿಸ್ತಾನದವರೆಗೆ ಒಂದು ಕಡೆ ಉತ್ತರಕ್ಕೆ, ದಕ್ಷಿಣಕ್ಕೆ ಶ್ರೀಶೈಲದವರೆಗೆ, ಶ್ರೀಲಂಕಾದವರೆಗೆ, ಪೂರ್ವಕ್ಕೆ ಗುಜರಾತ್, ಪಶ್ಚಿಮಕ್ಕೆ ಗುಜರಾತ್ವರೆಗೆ, ಪೂರ್ವಕ್ಕೆ ಬಂಗಾಳದವರೆಗೆ ಅಲ್ಲೆಲ್ಲ ಅಡ್ಡಾಡಿ ಬಂದರು ಚರಜಂಗಮರು. ಅಲ್ಲಿ ತಮ್ಮ ಜೀವನವನ್ನೇ ಸಂಪೂರ್ಣ ಅದಕ್ಕಾಗಿ ಮೀಸಲಾಗಿಟ್ಬಿಟ್ಟಿದ್ರು. ಅಂತಹ ಜಂಗಮ ಮೂರ್ತಿಗಳು ತಯಾರಾಗಬೇಕು ಅಂತಕ್ಕಂಥದ್ದು ಬಸವಣ್ಣವ್ರ ಇಚ್ಛೆ. ಅದಕ್ಕೆ ಸುಮ್ಮನೆ ಕೂತ್ಕೋಬೇಡ್ರಪ್ಪ, ಮೂಗು ಮುಚ್ಚಿ ನದಿಲಿ ಮುಳುಗಿ ನೀನು ಎಣಿಸಿದ್ರೆ ನಿನಗೆ ಮೋಕ್ಷ ಸಿಕ್ಕಲ್ಲ. ಸೇವೆ ಮಾಡು.
ಕಾಯಕ ಮಾಡು. ಕಾಯಕದ ಪ್ರತಿಫಲವಾಗಿ ಬಂದಂತಹ ಸಂಪತ್ತನ್ನು ದಾಸೋಹಕ್ಕಾಗಿ ಬಳಸು. ಆವಾಗ ನಿನಗೆ ದೈವಿಕ ಕೃಪೆ ಸಿಗುತ್ತೆ, ದಾಸೋಹದ ಪುಣ್ಯ ಬರ್ತದೆ, ಕಾಯಕದಿಂದ ಜೀವ ಕಳೆ ಬರುತ್ತೆ ನಿನಗೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅದಕ್ಕೆ ಕಡ್ಡಾಯವಾಗಿ ಘೋಷಣೆ ಮಾಡಿದರು, ಕಾಯಕದ ಗುರುವಾದಡು ಕಾಯಕದಿಂದಲೇ ಜೀವನ್ ಮುಕ್ತಿ, ಲಿಂಗವಾದಡು ಕಾಯಕದಿಂದಲೇ ಶಿಲೆಯ ಕುರುಹು ಹರಿಯುವುದು, ಜಂಗಮವಾದಡು ಕಾಯಕದಿಂದಲೇ ವೇಷದ ಪಾಶ ಹರಿಯುವುದು. ಕೂಡಲ ಸಂಗಮ ದೇವರಲ್ಲಿ ಅಲ್ಲ, ಇದು ಮೋಳಿಗೆ ಮಾರಯ್ಯನವರ ಐದಕ್ಕಿ ಮಾರಯ್ಯನವರ ವಚನ. ಅಮರೇಶ್ವರ ಲಿಂಗದಲ್ಲಿ ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದ ಒಳಗು. ಅಮರೇಶ್ವರ ಲಿಂಗವು ಕಾಯಕ ಮಾಡ್ತಾ ಇದೆ. ಪರಮಾತ್ಮ ನಿರಂತರ ಕಾಯಕ ಮಾಡ್ತಿದ್ದಾನೆ. ಹಗಲು ರಾತ್ರಿ ಕಾಯಕ, ಸೃಷ್ಟಿ ಸ್ಥಿತಿ ಲಯ ನಿರಂತರವಾಗಿ ನಡೀತಾ ಇದೆ ಪರಮಾತ್ಮನ ಕಾಯಕ. ಪರಮಾತ್ಮನ ಭಕ್ತರು ಪರಮಾತ್ಮನ ಥರನೇ ಬದುಕಬೇಕು. ಅದರರ್ಥ ನಿದ್ದೆ ಮಾಡಬೇಡಿ ಅಂತ ಯಾರು ಹೇಳಲ್ಲ, ನಿದ್ದೆ ಮಾಡಬೇಡಿ ಅಂತ ಹೇಳಲ್ಲ. ನಿದ್ದೆ ಮಾಡಿ, ಅದು ಶಿವಯೋಗನೇ. ನಿರ್ವಿಕಾರವಾದ ಮತ್ತು ಯಾವುದೇ ದೋಷಗಳಿಲ್ಲದಂತಹ ನಿದ್ರೆ ಬಂದರೆ ಅದು ಕೂಡ ಒಂದು ಮುಕ್ತಿಯ ಸ್ಥಿತಿ. ಶರಣ ನಿದ್ರೆಗೈದಡೆ ಜಪ ಕಾಣಿರೋ ಅಂತ ಹೇಳ್ತಾರೆ. ಆದ್ದರಿಂದ ಅಂತಹ ನಿದ್ದೆ ಬರಬೇಕಾದ್ರೆ ಕಾಯಕ ಮಾಡಬೇಕು ಪ್ರತಿಯೊಬ್ಬರೂ. ಕಾಯಕದಿಂದಲೇ ಜೀವನ ಮುಕ್ತಿಯನ್ನು ಪಡೆಯೋಣ. ನೀವೆಲ್ಲ ಕಾಯಕ ಜೀವಿಗಳೇ ಇದ್ದೀರಾ ಬಿಡಿ. ಇಲ್ಲಿ ಬಂದಿರೋರು ನೀವೆಲ್ಲರೂ ಸಾಮಾನ್ಯವಾಗಿ ಯಾರು ತಪಸ್ವಿಗಳು, ತಪಸ್ಸು ಮಾಡಿ 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 ಸುಸ್ತಾಗುವ ಅವಶ್ಯಕತೆ ಯಾರಿಗೂ ಇಲ್ಲ, ಆರೋಗ್ಯ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿನ್ನೆ ನಾವೊಬ್ಬರು ತಪಸ್ಸು ಮಾಡ್ತಿರೋರ ಹತ್ರನೇ ಹೋಗಿದ್ವಿ. ನೆನ್ನೆ ನಾನು ಇರಲಿಲ್ವಲ್ಲ, ಸಂಜೆ ಪ್ರವಚನಕ್ಕೆ ಇರಲಿಲ್ಲ, ಕ್ಲಾಸ್ ತಗೊಂಡಿಲ್ಲ ನಿನ್ನೆ. ಬಿಜಾಪುರ ಜಿಲ್ಲೆಯಲ್ಲಿ ಮನುಗುಳಿ ಅಂತ ಬಸವನ ಬಾಗೇವಾಡಿ ತಾಲೂಕಲ್ಲಿ. ಅಲ್ಲಿ ಒಬ್ಬರು 108 ದಿನಗಳ ಕಾಲ ಮೌನ ಅನುಷ್ಠಾನ ಮಾಡಿದರು. ನಿನ್ನೆ ಬೆಳಗ್ಗೆ ಮಾತನಾಡಿದ್ದಾರೆ ಲಿಂಗ ಪೂಜೆ ಮಾಡಿಕೊಂಡು. ಮುಗಿದ ಮೇಲೆ ಜಂಗಮ ಮೂರ್ತಿಗಳು ಬಂದಮೇಲೆ ಅವರು ಮೌನ ಮುರಿದಿದ್ದಾರೆ. ಆದರೆ ಅವರು ಒಳಗಡೆ ಇದ್ದರು ಅನ್ನುವ ಹಿಂಸೆ ಆಗಲಿ ಅಥವಾ ಆ ಒಂದು ರೀತಿ ಬಂಧನ ಆಗಲಿ ಅವರಲ್ಲಿ ಇರಲಿಲ್ಲ, ಅವ್ರ ಮುಖದಲ್ಲಿ ಇರಲಿಲ್ಲ. ಯಾಕೆ ಅಂದರೆ ಅವರು ಮೌನ ಇದ್ದರೂ ಕೂಡ 2 ತಾಸು 3 ತಾಸು ಕಾಯಕ ಮಾಡ್ತಿದ್ರು. ತೋಟ ಇದೆ ಅಲ್ಲಿ, 2 ಎಕರೆ ತೋಟ ಇದೆ ಅವ್ರದ್ದು. ಅಲ್ಲಿ ಅವರು ಸಂಪೂರ್ಣವಾಗಿ ಕಾಯಕ ಮಾಡ್ತಿದ್ರು. ಬೆಳಗ್ಗೆ 9 ಗಂಟೆಯಿಂದ 12 ಗಂಟೆವರೆಗೆ 3 ತಾಸು ಕಾಯಕ ಮಾಡೋದು, ಅಧ್ಯಯನ ಮಾಡೋದು. ಜೊತೆಗೆ ಇವಾಗ ಮೊಬೈಲ್ ಬಂದಿದೆ, ಅವ್ರು ಬಿಟ್ಟಿರಲಿಲ್ಲ, ಅಂದರೆ ಮಾತಾಡಿಲ್ಲ ಯಾರ ಜೊತೆಗೂ. ಆದರೆ ವಚನ ಪ್ರತಿ ದಿವಸ 2 ವಚನ ಅಪ್ಲೋಡ್ ಮಾಡ್ತಾಯಿದ್ರು. ಅಂದರೆ ಅಕ್ಕ ಮಹಾದೇವಿಯವರ ವಚನಗಳನ್ನೇ ಅಪ್ಲೋಡ್ ಮಾಡ್ತಿದ್ರು. ತಾವು ಯಾವುದನ್ನು ಓದಿದಾರೋ ಅದನ್ನು ಹಾಕ್ತಿದ್ರು ಆ ಫೋನಲ್ಲಿ. ಅದನ್ನು ಓದ್ಕೊತಾ ಇದ್ವಿ. ಅವರಿಗೆ ಜನರ ಸಂಪರ್ಕನೂ ಇರ್ತಿತ್ತು. ಆವಾಗ ಅದು ಹಿಂಸೆ ಆಗಲ್ಲ. ಮೌನ ಅನ್ನುವಂಥದ್ದು ಅದು ಹಿಂಸೆ ಅಲ್ಲ. ಕಾಯಕ ಮಾಡಿದ್ರೆ, ಕಾಯಕ ಬಿಟ್ಟು ಕೂತ್ಕೊಂಡ್ರೆ ಖಂಡಿತವಾಗ ದೊಡ್ಡ ಹಿಂಸೆ ಅದು. ಅದು ಯಾರು ಕೂತ್ಕೋಬೇಕಂದ್ರೆ ಹಣ್ಣಾದ್ಮೇಲೆ 40 ವರ್ಷ 50 ವರ್ಷ 60 ವರ್ಷ ಆದಮೇಲೆ, ಆವಾಗ ಕಾಯಕ ಮಾಡಿ 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 ಆನಂದಪಟ್ಟು ದಾಸೋಹ ಮಾಡಿ 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 ಪುಣ್ಯ ಗಳಿಸಿ, ಆ ಪುಣ್ಯದ ಭಾವ ಇರಬಾರ್ದು, ಅಹಂಭಾವ ಇರಬಾರ್ದು. ಅಂದರೆ ಆವಾಗ ನಿರ್ವಿಕಾರ ಸ್ಥಿತಿನೂ ಬರುತ್ತೆ. 60 ವರ್ಷಕ್ಕೆ ಹೆಚ್ಚು ಕಡಿಮೆ ಮನುಷ್ಯನಿಗೆ ಎಂಥ ಸ್ವಲ್ಪ ಪ್ರಜ್ಞಾವಂತ ಮನುಷ್ಯ ಇದ್ದರೂ ಕೂಡ 50 ವರ್ಷ 60 ವರ್ಷ ಆಗ್ತಾ ಆಗ್ತಾ ಅವನಿಗೆ ವಿಕಾರಗಳು ಕಡಿಮೆ ಆಗ್ತಾ ಬರುತ್ತೆ. ಅವನಿಗೆ ತಿಳುವಳಿಕೆ ಬರ್ತದೆ, ಜೀವನ ಅನುಭವ ಬರುತ್ತೆ. ಆವಾಗ ಅವನು ತಪಸ್ಸಿಗೆ ಕೂತ್ರೆ, ಅಧ್ಯಯನಕ್ಕೆ ಕೂತ್ರೆ ಆವಾಗ ವ್ಯರ್ಥ ಆಗಲ್ಲ. ಅದು ವ್ಯರ್ಥ ಆಗಲ್ಲ, ಅದು ಹಿಂಸೆನೂ ಆಗಲ್ಲ. ಇಲ್ಲದೆ ಹೋದರೆ ಸಣ್ಣ ಸಣ್ಣ ವಯಸ್ಸಲ್ಲೇ ಹೋಗ್ಬಿಟ್ರು ಆ ಥರ ಕೂತ್ಕೊಂಡ್ರೆ ಬಹಳ ಹಿಂಸೆ ಆಗುತ್ತೆ. ಆದ್ದರಿಂದ ನಾವು ತಿಳ್ಕೋಬೇಕು, ಸಾಧುಗಳಾಗತಕ್ಕಂಥವ್ರು, ಸಾಧಕರಾಗ್ತಕ್ಕಂಥವ್ರು ಯಾವಾಗಲೂ ನಾವು ನಮ್ಮ ಶರೀರವನ್ನು ಹಿಂಸೆಗೆ ಈಡು ಮಾಡಬಾರ್ದು. ಆಮೇಲೆ ಸಮಾಜಕ್ಕೆ ನಾವು ಭಾರ ಆಗಬಾರ್ದು, ಹೊರೆ ಆಗಬಾರ್ದು. ಸಮಾಜ ನಮಗೆಲ್ಲವನ್ನೂ ಕೊಡುತ್ತೆ, ಅದಕ್ಕೆ ನಾವು ಏನಾದರೂ ಕೊಡಬೇಕು, ಸಮಾಜಕ್ಕೆ ಏನಾದರೂ ಕೊಟ್ಟು ಋಣವನ್ನು ತೀರಿಸಬೇಕು. ಆದ್ದರಿಂದ ಪ್ರತಿಯೊಬ್ಬ ಸಾಧುಗಳು
ಯೋಚನೆ ಮಾಡ್ಕೊಳ್ಳಿ. ಯಾರ್ಯಾರು ಮಠದಲ್ಲಿ, ಆಶ್ರಮದಲ್ಲಿ, ಗುಹೆಯಲ್ಲಿ ಇದಿರೋ ಅವರು ಅಕಸ್ಮಾತ್ ಈ ಯೂಟ್ಯೂಬ್ ನೋಡಿದ್ರೆ ನೀವು ಒಂದು ಸುಂದರವಾದ ಪರಿಸರ ರೂಪಿಸ್ಕೊಳ್ಳಿ. ಇದ್ದಾರೆ ಎಷ್ಟೋ ಜನ ಗೃಹಸ್ಥರು ಅವ್ರವ್ರ ತೋಟದ ಮನೆಗಳಲ್ಲಿ ಇದ್ದಾರೆ. ಅಲ್ಲಿ ಒಬ್ರು ಸಾಧು ಬಂದಿದ್ರೆ ಖುಷಿ ಪಡ್ತಾರವ್ರು. ಅಲ್ಲಿ ಹೋಗಿ ಸತ್ಸಂಗವನ್ನು ಮಾಡಿ ಎಲ್ಲರ ಜೊತೆ ಇರಿ. ಜೊತೆಗೆ ಆಚಾರವಂತರಾಗಿ, ವಿಚಾರವಂತರಾಗಿ, ಆಮೇಲೆ ಸದ್ಗುಣವಂತರಾಗಿ ಬಾಳ್ಬೇಕಾಗ್ತದೆ. ಸಮಾಜದ ನಡುವೆ ಇರಬೇಕಾದ್ರೆ ಇವೆಲ್ಲವನ್ನು ಅಳವಡಿಸ್ಕೊಂಡ್ರೆ ಮಾತ್ರ ಸಮಾಜದಲ್ಲಿ ಬೆಲೆ ಸಿಗ್ತದೆ. ಇಲ್ಲ ಅಂದರೆ ಬೆಲೆ ಸಿಗೋದಿಲ್ಲ. ಅದಕ್ಕೆ ಬಸವಣ್ಣವರು ಸ್ಪಷ್ಟವಾಗಿ ಹೇಳ್ತಾರೆ, ಮೂಗ ಮುಚ್ಚಿ ಮುಕ್ತಿಯ ಬಯಸುವ ನಾಚಿಕೆ ಇಲ್ಲದವರನ್ನೇನೆಂಬೆ. ಮೂಗು ಮುಚ್ಕೊಂಡು ನದಿ ಮುಳುಗೋದ್ರಿಂದ ಮುಕ್ತಿ ಸಿಗಲ್ಲಪ್ಪ. ಆದ್ದರಿಂದ ಬನ್ನಿ ಜಂಗಮವ, ಕನ್ನಡಿಯ ನೋಡುವ ಅಣ್ಣಗಳಿರ ಜಂಗಮವ ನೋಡಿರ ಅಂತಾರೆ ಇನ್ನೊಂದು ವಚನದಲ್ಲಿ. ಕನ್ನಡಿ ನೋಡ್ತಾ ಇದ್ದೀರಲ್ಲಪ್ಪ ಅಂದ್ರೆ ಲಿಂಗ ನೋಡ್ಕೊಂತ ಅಥವಾ ನಿಮ್ಮ ಇಷ್ಟ ದೈವತೆಯನ್ನ ನೋಡ್ತಾ ನೋಡ್ತಾ ಸಾಕ್ಷಾತ್ಕಾರಕ್ಕಾಗಿ ಕೂತಿದ್ದೀರಲ್ಲ, ನೀವೆಲ್ಲ ಜಂಗಮವ ನೋಡಿ ಅಂತ ತಿಳ್ಕೊಂಡು ಹೇಳ್ತಾರೆ. ಇವತ್ತು ನಾಳೆ ವಿಶೇಷವಾದ ದಿನ, 77ನೇಯ ಅಲ್ವಾ, 77ನೇಯ ಗಣರಾಜ್ಯೋತ್ಸವ. ಬಹಳ ಸಂತೋಷದ ಸಂಗತಿ ನಮಗೆಲ್ಲ. ಗಣರಾಜ್ಯ ಅಂದರೆ ರಾಜ್ಯಗಳ ಒಕ್ಕೂಟ, ರಾಜ್ಯಗಳ ಕೂಟ. ಗಣ ಅಂದರೆ ಗುಂಪು, ರಾಜ್ಯಗಳ ಗುಂಪು. 26 ಅಥವಾ 27 ರಾಜ್ಯಗಳಿರ್ಬೋದು ಅಂತ ಅನ್ಕೊಂತೀನಿ. ಅಲ್ಲ, ಅದು ಕೇಂದ್ರಾಡಳಿತ ಪ್ರದೇಶ ಬೇರೆ ಇದಾವೆ. ಅವು 4 ಎಲ್ಲ ಸೇರಿದ್ರೆ 31 ಆಗುತ್ತೆ ಅನ್ಸುತ್ತೆ. ಎಲ್ಲರೂ ಕೂಡಿ ಭಾರತ ದೇಶವನ್ನು ಕಟ್ಟಿದ್ದೀವಿ. ನಾವು ಕಟ್ಟಿದ್ದೀವಿ ಅನ್ನೋದಕ್ಕಿಂತ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು, ಸಂವಿಧಾನ ಕರ್ತೃಗಳು ನಮಗೆ ಕಟ್ಟಿಕೊಟ್ಟಿದ್ದಾರೆ. ನಾವು ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು. ಇಲ್ಲೂ ಕೂಡ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡೋಣ. ನಮಗೆ ಒಬ್ಬರು ಮಾಜಿ ಸೈನಿಕರು ಸಿಕ್ಬಿಟ್ಟಿದ್ದಾರೆ. ಇಬ್ಬರು, ಬಸವರಾಜ್ ಅವರು ಬರ್ತಾರೆ ಕಾಣುತ್ತೆ, ಇಬ್ಬರು ಮಾಜಿ ಸೈನಿಕರು. ಅವ್ರ ಜೊತೆಗೆ ನಾವೆಲ್ಲ ಧ್ವಜಾರೋಹಣ ಮಾಡೋಣ. ಯಾಕಂದರೆ ಮಾಜಿ ಸೈನಿಕರು ದೇಶವನ್ನು ರಕ್ಷಿಸೋದ್ರಲ್ಲಿ, ದೇಶವನ್ನು ಕಟ್ಟೋದ್ರಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸಿರ್ತಾರೆ. ಅವ್ರ ಜೊತೆಯಲ್ಲಿ ಧ್ವಜಾರೋಹಣ ಮಾಡೋದಂದರೆ ನಮಗೆಲ್ಲ ಒಂದು ಹೆಮ್ಮೆಯ ಸಂಗತಿ. 8 ಗಂಟೆಗೆ ಯೋಗ ಆದಮೇಲೆ ಅಥವಾ ಪ್ರಸಾದ ಆದಮೇಲೆ ಮಾಡ್ತೀರಾ ಧ್ವಜಾರೋಹಣನ? ನಾಷ್ಟ ಮಾಡ್ಕೊಂಡೇ ಬಂದ್ಬಿಡಿ. 9 ಗಂಟೆಗೆ, 9:15, 9 ಗಂಟೆಯಿಂದ ಸೇರ್ಕೊಳ್ಳೋಣ. 9:05, 9:10 ಸೇರಿಕೊಂಡ್ರೆ ಧ್ವಜಾರೋಹಣ ಮುಗಿಸಿ ಕ್ಲಾಸಿಗೆ ಹೋಗ್ಬಿಡೋಣ. ಕ್ಲಾಸು ನಡೆಯುತ್ತೆ. 9:15 ಕ್ಲಾಸ್ ಇರುತ್ತೆ. ಅದಕ್ಕೆ 9 ಗಂಟೆಗೆ ಅಲ್ಲೆಲ್ಲರೂ ಸೇರ್ಕೊಳ್ಳಿ. ಅಷ್ಟೊತ್ತಿಗೆ ಪ್ರಸಾದ ಮಾಡ್ಕೊಳ್ಳಿ. ಆಮೇಲೆ ನೀವು ಜ್ಯೂಸ್ ಕುಡಿಯೋರು, ಉಪವಾಸದಲ್ಲಿರೋರು ಉಪವಾಸ ಮಾಡ್ಕೊಳ್ಳಿ. ಅದರದ್ದೇನು ನಿಮಗೆ ಪ್ರಸಾದ ಕೊಡ್ತಾರೆ ಅದನ್ನು ತಗೊಳ್ಳಿ. ಜ್ಯೂಸ್ ತಗೊಳ್ಳಿ, ಮಜ್ಜಿಗೆ ತಗೊಳ್ಳಿ, ಹಣ್ಣು ತಗೊಳ್ಳಿ, ಬನ್ನಿ. ಆಮೇಲೆ ನಾವು ಧ್ವಜಾರೋಹಣವನ್ನು ಮಾಡೋಣ. 4-6 ದೇಶದ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮಲ್ಲಿ ಈ ಚಿಂತನದಲ್ಲಿ ದೇಶದ ಬಗ್ಗೆ ಆಗಾಗ ಬರ್ತಾನೆ ಇರುತ್ತೆ. ಬರಬೇಕು, ಪ್ರತಿಯೊಬ್ಬರು ದೇಶದ ಚಿಂತನೆ ಮಾಡಬೇಕು, ದೇಶದ ಬಗ್ಗೆ ಆಲೋಚನೆ ಮಾಡಬೇಕು. ದೇಶ ಯಾವ ಕಡೆ ಸಾಗ್ತಾ ಇದೆ, ಸಮಾಜ ಯಾವ ಕಡೆ ಸಾಗ್ತಾ ಇದೆ, ರಾಜಕಾರಣ ಯಾವ ಕಡೆ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಇದರ ಪ್ರಜ್ಞೆ ಪ್ರತಿಯೊಬ್ಬರಿಗೂ ಇರಬೇಕು. ಬರೇ ಗೃಹಸ್ಥರಿಗಲ್ಲ, ಬರೀ ಪಕ್ಷದವ್ರಿಗಲ್ಲ, ಪಕ್ಷದ ಅಭಿಮಾನಿಗಳಿಗಲ್ಲ, ಎಲ್ಲರಿಗೂ ಇರಬೇಕು. ಭಾರತದ ಪ್ರಜೆಯಾದವರು ಎಲ್ಲರೂ ನಾವು ಅದನ್ನು ಬೆಳೆಸ್ಕೊಳ್ಬೇಕು. ವಿಶೇಷವಾಗಿ ಸಾಧುಗಳು, ಸನ್ಯಾಸಿಗಳು ದೇಶದ ಬಗ್ಗೆ ಹೆಚ್ಚು ಕಾಳಜಿ ಮಾಡಬೇಕು. ಹಾಗಾಗಲಿ ಅಂತ ತಿಳ್ಕೊಂಡು ಹಾರೈಸ್ತಾ ಇಲ್ಲಿಗೆ ಇವತ್ತಿನ ಚಿಂತನವನ್ನು ಮುಕ್ತಾಯ ಮಾಡೋಣ. ಸರ್ವರಿಗೂ ಶರಣು ಶರಣ.